ಹಾಯ್ ಹೆಲೋ ಪ್ರಿಯ ವೀಕ್ಷಕರೇ, ಮಾಹಿರ ಇಂಗ್ಲೀಷ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಹಿಂದಿನ ತರಗತಿಯಲ್ಲಿ ನಾವು ಅಸರ್ಟಿವ್ ಸೆಂಟೆನ್ಸ್ ಹಾಗೂ ಅದರ ವಿಧಗಳ ಬಗ್ಗೆ ಈಗಾಗಲೇ ತಿಳಿದುಕೊಂಡಿದ್ದೇವೆ. ನಾವು ಇವತ್ತಿನ ತರಗತಿಯಲ್ಲಿ ಇಂಟ್ರಾಗೇಟಿವ್ ಸೆಂಟೆನ್ಸ್ ಹಾಗೂ ಅದರ ಡೆಫಿನಿಷನ್ ಹಾಗೂ ಅದರ ವಿಧಗಳ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಸೊ ಹಾಗಾದರೆ ಪ್ರಿಯ ವೀಕ್ಷಕರು, ಮೊದಲು ನಾವು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂದರೆ ಕನ್ನಡದಲ್ಲಿ ಪ್ರಶ್ನಾರ್ಥಕ ವಾಕ್ಯ ಅಂತ ಹೇಳಿ ನಾವು ಕರಿತೇವೆ. ಹಾಗಾದರೆ ಈ ಇಂಟ್ರಾಗೇಟಿವ್ ಸೆಂಟೆನ್ಸ್ನ ಒಂದು ಡೆಫಿನಿಷನ್ನ ನೋಡಿದಾಗ ದ ಡೆಫಿನಿಷನ್ ಆಫ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಈಸ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂದರೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಈಸ್ ಅ ಟೈಪ್ ಆಫ್ ಅ ಸೆಂಟೆನ್ಸ್ ವಿಚ್ ಆಸ್ಕ್ಸ್ ಕ್ವಶನ್ಸ್ ಆ್ಯಂಡ್ ಎಂಡ್ಸ್ ವಿತ್ ಕ್ವಶನ್ ಮಾರ್ಕ್ ಈಸ್ ಕಾಲ್ಡ್ ಆ್ಯನ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಪ್ರಿಯ ವೀಕ್ಷಕರೇ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂದರೆ ಪ್ರಶ್ನಾರ್ಥಕ ವಾಕ್ಯ ಅಂದರೆ ಇಟ್ ಈಸ್ ಅ ಟೈಪ್ ಆಫ್ ಅ ಸೆಂಟೆನ್ಸ್. ಇದು ಒಂದು ವಾಕ್ಯದ ವಿಧ. ಇಟ್ ಈಸ್ ಅ ಟೈಪ್ ಆಫ್ ಅ ಸೆಂಟೆನ್ಸ್. ಇದು ಒಂದು ವಾಕ್ಯದ ವಿಧ. ವಿಚ್ ಆಸ್ಕ್ಸ್ ಕ್ವಶನ್, ಇದೇನು ಕೇಳ್ತದೆ? ಪ್ರಶ್ನೆಯನ್ನು ಕೇಳ್ತದೆ. ಇದರ ಕೆಲಸನೇ ಪ್ರಶ್ನೆ ಕೇಳೋದು. ಆ್ಯಂಡ್ ಎಂಡ್ಸ್ ವಿತ್ ಕ್ವಶನ್ ಮಾರ್ಕ್. ಇದು ಎದರಿಂದ ಕೊನೆಗೊಳ್ತದಂದರೆ ಪ್ರಶ್ನಾರ್ಥಕ ಚಿಹ್ನೆಯೊಂದಿಗೆ ಇದು ಕೊನೆಗೊಳ್ಳುತ್ತದೆ. ಕನ್ನಡದಲ್ಲಿ ಇದಕ್ಕೆ ಪ್ರಶ್ನಾರ್ಥಕ ಚಿಹ್ನೆ ಅಂತ ಹೇಳಿ ಕರಿತೀವಿ. ಈ ಪ್ರಶ್ನಾರ್ಥಕ ಚಿಹ್ನೆಯೊಂದಿಗೆ ಒಂದು ವಾಕ್ಯ ಕೊನೆಗೊಂಡ್ರೆ ಅದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂದರೆ ಪ್ರಶ್ನಾರ್ಥಕ ವಾಕ್ಯ ಎಂದರ್ಥ. ಸೊ an interrogative sentence is a type of a sentence which asks questions and ends with question mark is called an ಇಂಟರಾಗೇಟಿವ್ ಸೆಂಟೆನ್ಸ್. ಹಾಗಾದರೆ ನಾವು ಇದಕ್ಕೆ ಕೆಲವು ಉದಾಹರಣೆಗಳು ನೋಡಿದಾಗ, ಫಾರ್ ಎಕ್ಸಾಂಪಲ್, ವೇರ್ ಈಸ್ ಯುವರ್ ಹೌಸ್, ವೆನ್ ಡು ದೇ ಕಮ್, ಆ್ಯಂಡ್ ಡು ಯು ಲೈಕ್ ಟು ಗೋ ಟು ಡೆಲ್ಲಿ, ಆ್ಯಂಡ್ ಹ್ಯಾಸ್ ಸಿ ಅಟೆಂಡ್ ದ ಕ್ಲಾಸ್. ಇವೆಲ್ಲವೂ ಈ ಇಂಟ್ರಾಗೇಟಿವ್ ಸೆಂಟೆನ್ಸ್ಗೆ ಕೆಲವೊಂದಿಷ್ಟು ಉದಾಹರಣೆಗಳು. ಸೊ ಹಾಗಾದರೆ ಇನ್ನು ಮುಂದೆ ನಾವು ಇಂಟ್ರಾಗೇಟಿವ್ದ ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ಗಳ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಹಾಗಾದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಇಂಟ್ರಾಗೇಟಿವ್ ಸೆಂಟೆನ್ಸ್ದ ಕೆಲವು ಕ್ಯಾರೆಕ್ಟರ್ಗಳನ್ನು ನಾವು ನೋಡೋದಾದರೆ ಅವುಗಳಲ್ಲಿ ಮೊದಲೇದು ಇಟ್ ಆಸ್ಕ್ಸ್ ಕ್ವಶನ್. ಮೊದಲೇದು ಇದರ ಕ್ಯಾರೆಕ್ಟರ್ ಯಾವುದಪ್ಪ ಅಂದರೆ ಇದು ಪ್ರಶ್ನೆಯನ್ನು ಕೇಳ್ತದೆ ಯಾವಾಗಲೂ. ಇಟ್ ಆಸ್ಕ್ಸ್ ಕ್ವಶನ್. ಆ್ಯಂಡ್ ಎರಡನೇದು ಇಟ್ ಎಂಡ್ಸ್ ವಿತ್ ಕ್ವಶನ್ ಮಾರ್ಕ್. ಇದು ಯಾವತ್ತೂ ಕೂಡ ಪ್ರಶ್ನಾರ್ಥಕ ಚಿಹ್ನೆ ಕ್ವಶನ್ ಮಾರ್ಕ್ದಿಂದ ಏನಾಗ್ತದೆ, ಕೊನೆಗೊಳ್ಳುತ್ತದೆ. ಮೂರನೇದು ಇಟ್ ಬಿಗಿನ್ಸ್ ವಿತ್ WH ವರ್ಡ್. ಇದು ಯಾವತ್ತೂ ಕೂಡ WH ವರ್ಡ್ ಆದಂತಹ ಹೂ ಆಗಿರ್ಬೋದು, ಹೂಮ್ ಆಗಿರ್ಬೋದು, ಹೂಸ್ ಆಗಿರ್ಬೋದು, ವೆನ್ ಆಗಿರ್ಬೋದು, ವೇರ್ ಆಗಿರ್ಬೋದು, ವಾಟ್ ಆಗಿರ್ಬೋದು, ವಿಚ್ ಆಗಿರ್ಬೋದು, ವೈ ಆಗಿರ್ಬೋದು, ಮತ್ತು ಹೌ ಆಗಿರ್ಬೋದು. ಈ ಎಲ್ಲ WH ವರ್ಡ್ಗಳಿಂದ ನಾವು ಈ ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ಕ್ರಿಯೇಟ್ ಮಾಡ್ತೇವೆ. ಅದರ ಜೊತೆಗೆ ಆ್ಯಂಡ್ ಆಕ್ಸಿಲರಿ ವರ್ಬ್ಸ್ ಅಂತ ಹೇಳಿದ್ದೇನೆ. ಆಕ್ಸಿಲರಿ ವರ್ಬ್ಸ್ ಅಂದರೆ ಸಹಾಯಕ ಕ್ರಿಯಾಪದಗಳಿಂದ ನಾವು ಈ ಇಂಟ್ರಾಗೇಟಿವ್ ಸೆಂಟೆನ್ಸ್ಗಳನ್ನ ಮಾಡ್ಬೋದು. ಅವು ಈ ಸಹಾಯಕ ಕ್ರಿಯಾಪದಗಳು ಯಾವೆಂದರೆ, ಒಂದನೇದು ಡೂ ಫಾರ್ಮ್ಗಳು, ಬಿ ಫಾರ್ಮ್ಗಳು, ಅದೇ ರೀತಿಯಾಗಿ ಹ್ಯಾವ್ ಫಾರ್ಮ್ಗಳು. ಹಾಗಾದರೆ ಡೂ ಫಾರ್ಮ್ಗಳು ಯಾವುವು? ಡೂ, ಡಸ್, ಡಿಡ್, ಇವು ಡೂ ಫಾರ್ಮ್ಗಳು. ಬಿ ಫಾರ್ಮ್ಗಳು ಯಾವುವು? ಆಮ್, ಈಸ್, ಆರ್, ವಾಸ್, ವೇರ್. ಹ್ಯಾವ್ ಫಾರ್ಮ್ಗಳು ಯಾವುವು? ಹ್ಯಾವ್, ಹ್ಯಾಸ್, ಹ್ಯಾಡ್. ಇವೆಲ್ಲವೂ ಆಕ್ಸಿಲರಿ ವರ್ಬ್ಸ್ಗಳಂತ ನಾವು ಕರಿತೇವೆ. ಈ ಆಕ್ಸಿಲರಿ ವರ್ಬ್ಸ್ಗಳ ಜೊತೆಗೆ ನಾವು ಮಾಡೆಲ್ಸ್ಗಳನ್ನ ನೋಡ್ತೇವೆ. ಮಾಡೆಲ್ಸ್ಗಳು ಯಾವುವು? ಶಾಲ್ ಆಗಿರ್ಬೋದು, ವಿಲ್ ಆಗಿರ್ಬೋದು, ಶುಡ್ ಆಗಿರ್ಬೋದು, ವುಡ್ ಆಗಿರ್ಬೋದು, ಕ್ಯಾನ್ ಆಗಿರ್ಬೋದು, ಕುಡ್ ಆಗಿರ್ಬೋದು, ಮೇ ಆಗಿರ್ಬೋದು, ಮೈಟ್ ಆಗಿರ್ಬೋದು, ಮಸ್ಟ್ ಆಗಿರ್ಬೋದು. ಈ ಎಲ್ಲ ಮಾಡೆಲ್ಸ್ಗಳ ಸಹಾಯದಿಂದ ನಾವು ಒಂದು ವಾಕ್ಯವನ್ನು ಮಾಡಿದ್ದೀವಿ ಅಂದರೆ ಅದಕ್ಕೆ ನಾವು ಪ್ರಶ್ನಾರ್ಥಕ ವಾಕ್ಯ ಅಂತ ಹೇಳ್ಕೊಳ್ತೇವೆ. ಕೊನೆಗೆ ಕಡ್ಡಾಯವಾಗಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸ್ಬೋದು. ಇಲ್ಲಿ ಕೆಲವೊಂದಿಷ್ಟು ಉದಾಹರಣೆಗಳನ್ನ ನಾನು ನೀಡಿದ್ದೇನೆ. ಮೊದಲೇದು ಹೌ ಓಲ್ಡ್ ಆರ್ ಯು. ಇಲ್ಲಿ ಹೌ ಅಂತಕ್ಕಂತಹ ಒಂದು WH ವರ್ಡನ್ನು ನಾವು ಬಳಸಿದ್ದೇವೆ. ಈ WH ವರ್ಡನ್ನು ಬಳಸಿ ಯಾವುದಾದ್ರೂ ಒಂದು ವಾಕ್ಯ ಆದರೆ ಅದು ಪ್ರಶ್ನಾರ್ಥಕ ಚಿಹ್ನೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅನಿಸ್ಕೊಳ್ತದೆ. ಎರಡನೇದು ನೋಡ್ಬೋದು, ವಿಚ್ ಈಸ್ ದ ಬಿಗ್ಗೆಸ್ಟ್ ವೆಸೆಲ್ ಅಂತ ಇದೆ. ಇಲ್ಲಿ ವಿಚ್ ಅಂತಕ್ಕಂತಹ ಒಂದು WH ವರ್ಡನ್ನು ನಾನು ಬಳಸಿದ್ದೇನೆ. ಆ್ಯಂಡ್ ಕ್ಯಾನ್ ಯು ಸಾಲ್ವ್ ಇಟ್. ಇಲ್ಲಿ ಕ್ಯಾನ್ ಅಂತಕ್ಕಂಥದ್ದು ಆಕ್ಸಿಲರಿ ವರ್ಬ್ನಲ್ಲಿ ಮಾಡೆಲ್ಗಳಲ್ಲಿ ಇದು ಬರ್ತದೆ. ಕ್ಯಾನ್ ಯು ಸಾಲ್ವ್ ಇಟ್. ಆ್ಯಂಡ್ ಕೊನೆಯದಾಗಿ ಡಿಡ್ ದೇ ಅರೇಂಜ್ ದ ಪಾರ್ಟಿ.
ಇಲ್ಲಿ ಡಿಡ್ ಅಂತಕ್ಕಂತಹ ಒಂದು ಸಹಾಯಕ ಕ್ರಿಯಾಪದವನ್ನು ನಾನು ಬಳಸಿ ಈ ಒಂದು ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ನಾನು ಇಲ್ಲಿ ನಿರ್ಮಾಣ ಮಾಡಿದ್ದೇನೆ. ಸೊ ಈ ರೀತಿಯಾಗಿ ನಾವು ಇದರ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ನಾವು ಇಲ್ಲಿ ನೋಡಿದ್ದೇವೆ. ಒಂದನೇದು ಇಟ್ ಆಸ್ಕ್ಸ್ ಕ್ವಶನ್, ಮೊದಲೇದು ಯಾವುದು ಇಟ್ ಆಸ್ಕ್ಸ್ ಕ್ವಶನ್, ಇದು ಪ್ರಶ್ನೆಯನ್ನು ಕೇಳ್ತದೆ. ಆ್ಯಂಡ್ ಇಟ್ ಎಂಡ್ಸ್ ವಿತ್ ಕ್ವಶನ್ ಮಾರ್ಕ್. ಆ್ಯಂಡ್ ಮೂರನೇದು ಇಟ್ ಬಿಗಿನ್ಸ್ ವಿತ್ WH ವರ್ಡ್ಸ್ ಆ್ಯಂಡ್ ಆಕ್ಸಲರಿ ವರ್ಬ್ಸ್. ಇದು WH ವರ್ಡ್ಸ್ಗಳನ್ನು ಬಳಸಿಕೊಂಡು ಆಕ್ಸಲರಿ ವರ್ಬ್ಗಳನ್ನ ಬಳಸಿಕೊಂಡು ಈ ಒಂದು ವಾಕ್ಯ ನಿರ್ಮಾಣ ಆಗ್ತದೆ. ಇನ್ನು ಮುಂದೆ ಟೈಪ್ಸ್ ಆಫ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಈ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ನಾವು ಕೆಲವೊಂದಿಷ್ಟು ವಿಧಗಳನ್ನು ನೋಡ್ತೇವೆ. ಆ ವಿಧಗಳು ಯಾವಪ್ಪ ಅಂದರೆ ಮೊದಲೇದಾಗಿ ದೇರ್ ಆರ್ ಮೇನ್ಲಿ, ಇಲ್ಲಿ ನಾವು ಪ್ರಮುಖವಾಗಿ ದೇರ್ ಆರ್ ಮೇನ್ಲಿ 2 ಟೈಪ್ಸ್ ಇನ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ನಾವು ಇಂಟ್ರಾಗೇಟಿವ್ ಸೆಂಟೆನ್ಸ್ನಲ್ಲಿ ನಾವು 2 ಪ್ರಕಾರದ ವಿಧಗಳನ್ನು ನೋಡ್ತೇವೆ. 2 ಟೈಪ್ಸ್ ಇನ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಹೌ ಮೆನಿ ಟೈಪ್ಸ್? 2 ಟೈಪ್ಸ್ ಇನ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ನಾವು ಇಂಟ್ರಾಗೇಟಿವ್ ಸೆಂಟೆನ್ಸ್ನಲ್ಲಿ 2 ಪ್ರಕಾರದ ವಿಧಗಳನ್ನ ನೋಡ್ತೇವೆ. ಅವು ಯಾವ್ಯಾವ ಅಂದರೆ ಮೊದಲೇದು ಎಸ್ ಆರ್ ನೋ ಕ್ವಶನ್ ಅಂತ. ಇದು ಮೊದಲೇದು ಎಸ್ ಆರ್ ನೋ ಕ್ವಶನ್. ಮೊದಲೇದು ಯಾವುದು? ಎಸ್ ಆರ್ ನೋ ಕ್ವಶನ್. ಎರಡನೇದು WH ಕ್ವಶನ್ ಅಂತ ಹೇಳಿ. ಒಂದನೇದು ಎಸ್ ಆರ್ ನೋ ಕ್ವಶನ್, ಎರಡನೇದು WH ಕ್ವಶನ್ ಅಂತ ಹೇಳಿ. ಮೊದಲನೇದಾಗಿ ನಾವು ಪ್ರಿಯ ವೀಕ್ಷಕರೇ ಈ ಎಸ್ ಆರ್ ನೋ ಕ್ವಶನ್ಗಳ ಬಗ್ಗೆ ಮಾತ್ರ ನಾವು ಅಧ್ಯಯನ ಮಾಡೋಣ. ಹಾಗಾದರೆ ಈ ಎಸ್ ಆರ್ ನೋ ಕ್ವಶನ್ಗಳು ಯಾವ ರೀತಿ ನಿರ್ಮಾಣ ಆಗ್ತವೆ? ದೀಸ್ ಕ್ವಶನ್ಸ್ ಬಿಗಿನ್ ವಿತ್ ಆಕ್ಸಿಲರಿ ವರ್ಬ್ ಅಂತೆ. ದೀಸ್ ಕ್ವಶನ್ಸ್, ಈ ಪ್ರಶ್ನೆಗಳು ಬಿಗಿನ್ ಅಂದರೆ ಪ್ರಾರಂಭ, ಬಿಗಿನ್ ವಿತ್ ಆಕ್ಸಿಲರಿ ವರ್ಬ್. ಎಸ್ ಆರ್ ನೋ ಕ್ವಶನ್ಗಳು ಯಾವತ್ತೂ ಆಕ್ಸಿಲರಿ ವರ್ಬ್ಗಳನ್ನು ಬಳಸಿಕೊಂಡೇ ನಿರ್ಮಾಣ ಆಗ್ತವೆ. ಆಕ್ಸಿಲರಿ ವರ್ಬ್ಗಳಂದರೆ ಯಾವ್ಯಾವಾಗಿರ್ಬೋದು ಅಂತ ಈಗಾಗಲೇ ಹೇಳಿದ್ದೇನೆ. ಅದು ಡೂ ಫಾರ್ಮ್ ಆಗಿರ್ಬೋದು, ಬಿ ಫಾರ್ಮ್ ಆಗಿರ್ಬೋದು, ಹ್ಯಾವ್ ಫಾರ್ಮ್ ಆಗಿರ್ಬೋದು. ಅದೇ ರೀತಿ ಸೆಕೆಂಡರಿ ಹೆಲ್ಪಿಂಗ್ ವರ್ಬ್ಸ್ಗಳಾದಂಥ ಮಾಡೆಲ್ಸ್ಗಳಾಗಿರ್ಬೋದು. ಅವುಗಳನ್ನು ಬಳಸಿಕೊಂಡು ನಾವು ಒಂದು ವಾಕ್ಯವನ್ನು ನಿರ್ಮಾಣ ಮಾಡಿದ್ದೇವೆ ಅಂದರೆ, ಕೊನೆಗೆ ಪ್ರಶ್ನಾರ್ಥಕ ವಾಕ್ಯ ಇದ್ದರೆ ಅದಕ್ಕೆ ನಾವು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಥವಾ ಎಸ್ ಆರ್ ನೋ ಕ್ವಶನ್ ಅಂತ ಪ್ರತ್ಯೇಕವಾಗಿ ಹೇಳಬೇಕು. ಇಂಟ್ರಾಗೇಟಿವ್ ಸೆಂಟೆನ್ಸ್ನಲ್ಲಿ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂದರೆ ಅದು WH ಕ್ವಶನ್ ಆಗಿರ್ಬೋದು, ಎಸ್ ಆರ್ ನೋ ಕ್ವಶನ್ ಎರಡೂ ಕೂಡಿಸಿ ಹೇಳಬೇಕಾಗ್ತದೆ. ಎಸ್ ಆರ್ ನೋ ಕ್ವಶನ್ ಅಂತ ಬಂದಾಗ, ಈ ಎಸ್ ಆರ್ ನೋ ಕ್ವಶನ್ ಅಂತ ಬಂದಾಗ ಕೇವಲ ಆಕ್ಸಿಲರಿ ವರ್ಬ್ಗಳನ್ನು ಮಾತ್ರ ಬಳಸಬೇಕು. ಇಲ್ಲಿ ನೋಡ್ಬೋದು ಮೊದಲೇ ಎಕ್ಸಾಂಪಲ್ನಲ್ಲಿ ವಿಲ್ ಯು ಹೆಲ್ಪ್ ಮೀ ಅಂತ ಇದೆ. ವಿಲ್ ಯು ಹೆಲ್ಪ್ ಮೀ, ಹೌದಾ? ಇಲ್ಲಿ ನಾನು ವಿಲ್ ಅಂತಕ್ಕಂಥ ಆಕ್ಸಿಲರಿ ವರ್ಬನ್ನು ಬಳಸಿದ್ದೇನೆ. ಈಸ್ ಹಿ ರಿಯಲಿ ಸರ್ಚಿಂಗ್ ಜಾಬ್, ಇಲ್ಲಿ ಈಸ್ ಅಂತಕ್ಕಂಥ ಆಕ್ಸಿಲರಿ ವರ್ಬ್ಗಳನ್ನ ಬಳಸಿದ್ದೇನೆ. ಆ್ಯಂಡ್ ಕುಡ್ ದೇ ರನ್ ಫಾಸ್ಟ್, ಇಲ್ಲಿ ಕುಡ್ ಅಂತಕ್ಕಂತಹ ಮಾಡೆಲನ್ನು ನಾನು ಬಳಸಿದ್ದೇನೆ. ಅದಕ್ಕೋಸ್ಕರ ಇಲ್ಲಿ ವಿಲ್ ಆಗಿರ್ಬೋದು, ಈಸ್ ಆಗಿರ್ಬೋದು, ಕುಡ್ ಆಗಿರ್ಬೋದು, ಈ ಮೂರೂಗಳು ಆಕ್ಸಿಲರಿ ವರ್ಬ್ಸ್ಗಳು. ಈ ಆಕ್ಸಿಲರಿ ವರ್ಬ್ಗಳು ಪ್ರಾರಂಭದಲ್ಲಿ ಬಂದು ಕೊನೆಗೆ ಪ್ರಶ್ನಾರ್ಥಕ ಚಿಹ್ನೆ ಈ ಕ್ವಶನ್ ಮಾರ್ಕ್ ಇದ್ದರೆ ಇದಕ್ಕೆ ನಾವು ಎಸ್ ಆರ್ ನೋ ಕ್ವಶನ್ಸ್ ಅಂತ ಹೇಳಿ ನಾವು ಕರಿತೇವೆ. ಸೊ ಹಾಗಾದರೆ ಇದರಲ್ಲಿ ಎರಡನೇ ವಿಧವಾದಂತಹ WH ಕ್ವಶನ್ ಬಗ್ಗೆ ನಾವು ನೋಡಿದಾಗ WH ಕ್ವಶನ್. ಸೊ ಪ್ರಿಯ ವೀಕ್ಷಕರೇ, ಈ WH ಕ್ವಶನ್ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋದಾದರೆ WH ಕ್ವಶನ್, ದೀಸ್ ಕ್ವಶನ್ಸ್ ಬಿಗಿನ್ ವಿತ್ WH ವರ್ಡ್ಸ್. WH ವರ್ಡ್ಸ್ಗಳಿಂದ ಈ WH ಕ್ವಶನ್ಗಳು ನಿರ್ಮಾಣ ಆಗ್ತವೆ. ಯಾವುದು? ದೀಸ್ ಕ್ವಶನ್ ಬಿಗಿನ್ಸ್ ವಿತ್ WH ವರ್ಡ್ಸ್. WH ವರ್ಡ್ಸ್ ಯಾವುವು? ಲೈಕ್ ಹೂ, ಹೂಮ್, ಹೂಸ್, ವಾಟ್, ವೆನ್, ವೇರ್ ಆ್ಯಂಡ್ ಹೌ, ವಿಚ್ ಆ್ಯಂಡ್ ವೈ. ಇವೆಲ್ಲ WH ವರ್ಡ್ಗಳನ್ನ ಬಳಸಿಕೊಂಡೇ ಈ ಒಂದು ಇಂಟ್ರಾಗೇಟಿವ್ ಸೆಂಟೆನ್ಸ್ನಲ್ಲಿ WH ಕ್ವಶನ್ಗಳನ್ನು ನಾವು ನಿರ್ಮಾಣ ಮಾಡಬೇಕಾಗ್ತದೆ. ಕೆಲವೊಂದಿಷ್ಟು ಎಕ್ಸಾಂಪಲ್ಗಳನ್ನು ಇಲ್ಲಿ ಕೆಳಗಡೆ ಕೊಟ್ಟಿದ್ದೇನೆ. ಮೊದಲನೇದು ವಾಟ್ ಆರ್ ಯು ಡೂಯಿಂಗ್, ಇಲ್ಲಿ ವಾಟ್ ಅಂತಕ್ಕಂಥ WH ವರ್ಡ್ ಬಳಸಿದ್ದೇನೆ. ಹೌ ಡಸ್ ಸಿ ಗೋ ಟು ಸ್ಕೂಲ್, ಇಲ್ಲಿ ಹೌ ಅಂತಕ್ಕಂತಹ WH ವರ್ಡ್ ಬಳಸಿದ್ದೇನೆ. ವೆನ್ ಕ್ಯಾನ್ ಯು ಮೀಟ್ ಹಿಮ್, ಇಲ್ಲಿ ವೆನ್ ಅಂತಕ್ಕಂಥ WH ವರ್ಡನ್ನು ಬಳಸಿದ್ದೇನೆ. ಆ್ಯಂಡ್ ವೈ ಹ್ಯಾಡ್ ಹಿ ಕಲೆಕ್ಟೆಡ್ ಮನಿ, ವೈ ಹ್ಯಾಡ್ ಹಿ ಕಲೆಕ್ಟೆಡ್ ಮನಿ, ಇಲ್ಲಿ ವೈ ಅಂತಕ್ಕಂತಹ WH ವರ್ಡನ್ನು ಬಳಸಿದ್ದೇನೆ. ಒಟ್ಟಾರೆಯಾಗಿ WH ಕ್ವಶನನ್ನು ಮಾಡಬೇಕಾದ್ರೆ ನಾವು WH ವರ್ಡ್ಸ್ಗಳನ್ನೇ ಬಳಸಬೇಕು. ಇವೆಲ್ಲವೂ WH ವರ್ಡ್ಸ್ಗಳು. ಈ WH ವರ್ಡ್ಸ್ಗಳನ್ನು ನಾವು ಬಳಸಿಕೊಂಡು ಒಂದು ವಾಕ್ಯವನ್ನು ಮಾಡಿದ್ದೀವಿ ಅಂದರೆ ಅದು
WH ಕ್ವಶನ್ ಅಂತ ಕರೆಸಿಕೊಳ್ತದೆ. ಸೊ ಪ್ರಿಯ ವೀಕ್ಷಕರೇ, ಕೊನೆಯದಾಗಿ ನಾವು ಈ ಇಂಟ್ರಾಗೇಟಿವ್ ಸೆಂಟೆನ್ಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಉದಾಹರಣೆಗಳನ್ನ ನೋಡೋಣ. ಅದು SR ನೋ ಕ್ವಶನ್ ಆಗಿರ್ಬೋದು, WH ಕ್ವಶನ್ ಆಗಿರ್ಬೋದು. ಇದರಲ್ಲಿ ಯಾವುದು SR ನೋ ಕ್ವಶನ್, ಯಾವುದು WH ಕ್ವಶನ್ ಅಂತ ಗುರುತಿಸೋದು ಬಹಳಷ್ಟು ಈಸಿ. WH ವರ್ಡ್ದಿಂದ ಪ್ರಾರಂಭವಾಗಿದ್ದರೆ ಅದು WH ಕ್ವಶನ್. ಆಕ್ಸಿಲರಿ ವರ್ಬ್ ಅಂದರೆ ಹೆಲ್ಪಿಂಗ್ ವರ್ಬ್, ಸಹಾಯಕ ಕ್ರಿಯಾಪದಗಳಿಂದ ಪ್ರಾರಂಭವಾಗಿದ್ದರೆ ಅದು SR ನೋ ಕ್ವಶನ್. ಪ್ರತಿ ವಾಕ್ಯಕ್ಕೆ ಕೊನೆಗೆ ಪ್ರಶ್ನಾರ್ಥಕ ಚಿಹ್ನೆ ಕಡ್ಡಾಯವಾಗಿರಲೇಬೇಕು. ಸೊ ಹಾಗಾದರೆ ಮೊದಲನೇ ವಾಕ್ಯ, ಹೌ ಲಾಂಗ್ ಹ್ಯಾವ್ ಯು ಬಿನ್ ಹಿಯರ್. ಹೌ ಲಾಂಗ್ ಹ್ಯಾವ್ ಯು ಬಿನ್ ಹಿಯರ್ ಈ ವಾಕ್ಯ ಇಂಟ್ರಾಗೇಟಿವ್ಗೆ ಒಂದು ಉದಾಹರಣೆ. ಆ ಇಂಟ್ರಾಗೇಟಿವ್ನಲ್ಲಿ WH ಕ್ವಶನ್ಗೆ ಉದಾಹರಣೆ ಇದು. WH ಕ್ವಶನ್ ಅಂದರೆ ಹೌ ಅಂತಕ್ಕಂತಹ WH ವರ್ಡನ್ನು ಬಳಸಿಕೊಂಡು ಈ ಒಂದು ವಾಕ್ಯ ಆಗಿದೆ. ಎರಡನೇದು, ವಾಟ್ ಟೈಮ್ ಆರ್ ದೇ ಕಮಿಂಗ್ ಬ್ಯಾಕ್. ಇಲ್ಲಿ ವಾಟ್ ಅಂತಕ್ಕಂಥ WH ವರ್ಡ್ನ ಬಳಸಿ ನಾನು ವಾಕ್ಯವನ್ನು ಮಾಡಿದ್ದೇನೆ, ಪ್ರಶ್ನೆ ಮಾಡಿದ್ದೇನೆ, ಅದಕ್ಕೋಸ್ಕರ ಇದು WH ಕ್ವಶನ್. ಮೂರನೇದು, ವಿಚ್ ಈಸ್ ಯುವರ್ ಫೇವರೇಟ್ ಕಲರ್. ವಿಚ್ ಈಸ್ ಯುವರ್ ಫೇವರೇಟ್ ಕಲರ್. ಇಲ್ಲಿ ವಿಚ್ ಅಂತಕ್ಕಂತಹ WH ವರ್ಡನ್ನು ಬಳಸಿ ಈ ಒಂದು ಪ್ರಶ್ನೆಯನ್ನು ಮಾಡಿದ್ದೇನೆ. ಸೊ ಅದಕ್ಕೋಸ್ಕರ ಇದು WH ಕ್ವಶನ್ಗೆ ಉದಾಹರಣೆ. ನಂತರ, ಹೂ ವಾಸ್ ದ ಪರ್ಸನ್ ಟಾಕಿಂಗ್ ವಿತ್ ಯು. ಇಲ್ಲಿ ಹೂ ಅಂತಕ್ಕಂತಹ WH ವರ್ಡನ್ನು ಬಳಸಿ ನಾನು ಈ ಒಂದು ಪ್ರಶ್ನೆಯನ್ನು ನಿರ್ಮಾಣ ಮಾಡಿದ್ದೇನೆ, ಅದಕ್ಕೋಸ್ಕರ ಇದು WH ಕ್ವಶನ್ಗೆ ಉದಾಹರಣೆ. ನಂತರ, ವಾಟ್ ಈಸ್ ಯುವರ್ ಜಾಬ್ ಎಟ್ ದ ಕಂಪನಿ. ಇಲ್ಲಿ ವಾಟ್ ಅಂತಕ್ಕಂತಹ WH ವರ್ಡನ್ನು ಬಳಸಿ ಈ ಒಂದು ಪ್ರಶ್ನೆ ಆಗಿರೋದ್ರಿಂದ ಇದೇನಪ್ಪ ಅಂದರೆ WH ಕ್ವಶನ್ಗೆ ಉದಾಹರಣೆ. ಇನ್ನು ನಂತರ, ಡಿಡ್ ಯು ಸಿ ಹರ್. ಯಾವುದು ಡಿಡ್ ಯು ಸಿ ಹರ್. ಇಲ್ಲಿ ಈ ಒಂದು ಪ್ರಶ್ನೆ ಡಿಡ್ ಅಂತಕ್ಕಂತಹ ಆಕ್ಸಿಲರಿ ವರ್ಬ್, ಸಹಾಯಕ ಕ್ರಿಯಾಪದದಿಂದ ನಿರ್ಮಾಣ ಆಗಿರೋದ್ರಿಂದ ಇದು SR ನೋ ಕ್ವಶನ್ಗೆ ಒಂದು ಉದಾಹರಣೆ. ಅದೇ ರೀತಿಯಾಗಿ, ಹೌ ಆಫೆನ್ ಡೂ ಯು ಗೋ ದೇರ್. ಇಲ್ಲಿ ಹೌ ಆಫೆನ್ ಡೂ ಯು ಗೋ ದೇರ್, ಈ ಹೌ ಅಂತಕ್ಕಂತಹ WH ವರ್ಡ್ದಿಂದ ಈ ಒಂದು ಪ್ರಶ್ನೆ ಆಗಿದ್ದರಿಂದ ಇದು WH ಕ್ವಶನ್ಗೆ ಒಂದು ಉದಾಹರಣೆ. ಆ್ಯಂಡ್ ಈಸ್ ರಮೇಶ್ ಪಾರ್ಟಿಸಿಪೇಟಿಂಗ್ ಇನ್ ದ ಟೂರ್ನಮೆಂಟ್. ಈಸ್ ರಮೇಶ್ ಪಾರ್ಟಿಸಿಪೇಟಿಂಗ್ ಇನ್ ದ ಟೂರ್ನಮೆಂಟ್. ಈ ಒಂದು ವಾಕ್ಯ ಈಸ್ ಅಂತಕ್ಕಂತಹ ಆಕ್ಸಿಲರಿ ವರ್ಬ್ದಿಂದ ನಿರ್ಮಾಣ ಆಗಿರೋದ್ರಿಂದ ಇದಕ್ಕೆ ನಾವು SR ನೋ ಕ್ವಶನ್ ಅಂತ ನಾವು ಕರಿತೇವೆ. ಇನ್ನು ನಂತರ, ಹ್ಯಾಡ್ ಹೆನ್ರಿಕ್ ಬ್ರಾಟ್ ದ ಕಾರ್. ಯಾವನು ಹ್ಯಾಡ್ ಹೆನ್ರಿಕ್ ಬ್ರಾಟ್ ದ ಕಾರ್. ಇಲ್ಲಿ ಹ್ಯಾಡ್ ಅಂತಕ್ಕಂತಹ ಆಕ್ಸಿಲರಿ ವರ್ಬನ್ನು ಬಳಸಿ ಈ ಒಂದು ಪ್ರಶ್ನೆ ನಿರ್ಮಾಣ ಆಗಿರೋದ್ರಿಂದ ಇದು SR ನೋ ಕ್ವಶನ್ಗೆ ಉದಾಹರಣೆ. ಅದೇ ರೀತಿಯಾಗಿ ಕೊನೆಗೆ, ಮಸ್ಟ್ ನಾಟ್ ವಿ ಮಿಸ್ ದ ಚಾನ್ಸ್ ಆರ್ ಮಸ್ಟಂಟ್ ವಿ ಮಿಸ್ ದ ಚಾನ್ಸ್ ಅಂತಕ್ಕಂತಹ ಇಲ್ಲಿ ವಾಕ್ಯದಲ್ಲಿ ಇಲ್ಲಿ ಮಸ್ಟ್ ಅಂತಕ್ಕಂತಹ ಮಾಡೆಲನ್ನು ಬಳಸಿ ನಾನು ಈ ವಾಕ್ಯವನ್ನು ರಚನೆ ಮಾಡಿದ್ದು, ಅದಕ್ಕೋಸ್ಕರ ಈ ಪ್ರಶ್ನೆ ರಚನೆಯಾಗಿದ್ದು ಇದು SR ನೋ ಕ್ವಶನ್ಗೆ ಒಂದು ಉದಾಹರಣೆ ಆಗಿದೆ. ಒಟ್ಟಾರೆಯಾಗಿ ಇಲ್ಲಿರ್ತಕ್ಕಂತಹ ಈ ಎಲ್ಲ ಪ್ರಶ್ನೆಗಳು ಇಂಟ್ರಾಗೇಟಿವ್ ಸೆಂಟೆನ್ಸ್ಗೆ ಉದಾಹರಣೆಗಳಾಗಿದ್ದು ಇವುಗಳೆಲ್ಲವನ್ನು ನೀವು ಸರಿಯಾಗಿ ಅಧ್ಯಯನ ಮಾಡಿಕೊಳ್ಳಿ. ಪ್ರಿಯ ವೀಕ್ಷಕರೇ, ಈಗ ಕರ್ನಾಟಕ ಸರ್ಕಾರವು TET ಪರೀಕ್ಷೆಯನ್ನು ಕರೆದಿದ್ದು ಆ TET ಪರೀಕ್ಷೆಗೋಸ್ಕರ ತಾವೆಲ್ಲರೂ ಸಿದ್ಧರಾಗ್ತಾ ಇದ್ದೀರಿ. ಅದೇ ರೀತಿಯಾಗಿ SSLC ಓದ್ತಿರ್ತಕ್ಕಂತಹ ಪ್ರತಿಯೊಬ್ಬ ವಿದ್ಯಾರ್ಥಿನಿ ಆಗಿರ್ಬೋದು, ಬೇರೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೋಸ್ಕರ ಓದಿರ್ತಕ್ಕಂತಹ ಎಲ್ಲ ಸ್ಪರ್ಧಾರ್ಥಿಗಳಿಗೋಸ್ಕರ ಈ ಒಂದು ವಿಡಿಯೋ, ಈ ಒಂದು ಮಾಹಿತಿ ಬಹಳಷ್ಟು ಅನುಕೂಲಕರ ಆಗ್ತಾ ಇದೆ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇಂಗ್ಲೀಷ್ ಪ್ರಶ್ನೆಗಳು ಕಡ್ಡಾಯವಾಗಿ ಬರ್ತಾ ಇದ್ದು ಸಂಪೂರ್ಣವಾದಂತಹ ಇಂಗ್ಲೀಷ್ ವ್ಯಾಕರಣವನ್ನು ತಾವೆಲ್ಲರೂ ಓದಿಕೊಳ್ಳಬೇಕು. ಸೊ ಪ್ರಿಯ ವೀಕ್ಷಕರೇ, ಈ ಒಂದು ಮಾಹಿತಿ ತಮಗೆಲ್ಲರಿಗೂ ಅನುಕೂಲ ಆಗಿದೆ ಅಂತ ಭಾವಿಸ್ತಾ ನನ್ನ ಈ ಚಾನಲನ್ನು ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡುವಂತ ಹೇಳಿ, ಶೇರ್ ಮಾಡಿ, ಅದರ ಜೊತೆಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು, ಈ ಒಂದು ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ನಂತರದ ತರಗತಿಯನ್ನು ಮುಂದಿನ ದಿನಗಳಲ್ಲಿ ನಾವು ನೋಡೋಣ, ಮತ್ತೆ ಭೇಟಿಯಾಗೋಣ. ಪ್ರಿಯ ವೀಕ್ಷಕರೇ, ತಮಗೆಲ್ಲರಿಗೂ ಧನ್ಯವಾದಗಳು.